ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ 2026ರ ತಿಂಗಳು ಹೇಗಿರಲಿದೆ ಅಂತ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಓಕೆ, ಈ ತಿಂಗಳ ಪಯಣದಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಮೊದಲಿಗೆ ಗ್ರಹಗಳ ಸ್ಥಿತಿಗತಿ ಹೇಗಿದೆ ಅಂತ ಶುರು ಮಾಡೋಣ. ಆಮೇಲೆ ಈ ತಿಂಗಳನ್ನು ಯಾಕೆ 2 ಭಾಗಗಳಾಗಿ ನೋಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಂತರ ಆರೋಗ್ಯ, ಕುಟುಂಬ, ವೃತ್ತಿ, ಶಿಕ್ಷಣ ಹೀಗೆ ಪ್ರತಿಯೊಂದು ಕ್ಷೇತ್ರದ ಮೇಲಿನ ಪರಿಣಾಮಗಳನ್ನು ನೋಡಿ ಕೊನೆಯಲ್ಲಿ ಕೆಲವು ಮುಖ್ಯ ಸಲಹೆಗಳೊಂದಿಗೆ ಮುಗಿಸೋಣ. ಈ ಇಡೀ ತಿಂಗಳ ಸಾರಾಂಶ ಒಂದೇ ವಾಕ್ಯದಲ್ಲಿ ಹೇಳೋದಾದೆ ಇದು 2 ವಿಭಿನ್ನ ಅಧ್ಯಾಯಗಳಿರುವ ಒಂದು ಕಥೆ ಇದ್ದಾಗೆ. ತಿಂಗಳ ಮೊದಲ ಭಾಗದಲ್ಲಿ ಸ್ವಲ್ಪ ಜಾಗರೂಕತೆ ಬೇಕು, ಆದ್ರೆ 2ನೇ ಭಾಗದಲ್ಲಿ ಅತ್ಯುತ್ತಮ ಫಲಿತಾಂಶಗಳು ಕಾದಿವೆ. ಹಾಗಾದ್ರೆ ಈ ರೀತಿಯ ಬದಲಾವಣೆಗೆ ಕಾರಣ ಏನು? ಇದಕ್ಕುತ್ತರ ಗ್ರಹಗಳ ಚಲನೆಯಲ್ಲೇ ಅಡಗಿದೆ. ಬನ್ನಿ ಮುಂದಿನ ಸ್ಲೈಡ್ನಲ್ಲಿ ಗ್ರಹಗಳು ಹೇಗೆ ಪ್ರಭಾವ ಬೀರುತ್ತಿವೆ ಅಂತ ನೋಡೋಣ. ಸರಿ, ಈ ಸ್ಲೈಡನ್ನು ಸ್ವಲ್ಪ ಗಮನವಿಟ್ಟು ನೋಡಿ. ಏಪ್ರಿಲ್ 11, 14 ಮತ್ತು 20 ಈ 3 ದಿನಾಂಕಗಳು ತುಂಬಾನೇ ಮುಖ್ಯ. ಯಾಕೆಂದ್ರೆ ಈ ದಿನಗಳಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರನಂತಹ ಪ್ರಮುಖ ಗ್ರಹಗಳು ತಮ್ಮ ಮನೆಯನ್ನು ಬದಲಾಯಿಸುತ್ತವೆ. ಈ ಗ್ರಹ ಸಂಚಾರಗಳೇ ಈ ತಿಂಗಳ ಶಕ್ತಿಯಲ್ಲಿ ಆಗುವ ದೊಡ್ಡ ಬದಲಾವಣೆಗಳಿಗೆ ಕಾರಣ. ಈ ಗ್ರಹಗಳ ಚಲನೆಯೇ ಈ ತಿಂಗಳ ಮುಖ್ಯ ಕಥೆಯನ್ನು ಸೃಷ್ಟಿಸುತ್ತೆ. ಇದನ್ನ ನಾವು 2 ಸ್ಪಷ್ಟವಾದ ಹಂತಗಳಾಗಿ ವಿಂಗಡಿಸಬಹುದು. ನೋಡಿದ್ರಲ್ವಾ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ? ತಿಂಗಳ ಮೊದಲ 10-14 ದಿನಗಳು ಸ್ವಲ್ಪ ಹುಷಾರಾಗಿ ತಾಳ್ಮೆಯಿಂದ ಇರಬೇಕಾದ ಸಮಯ. ಯಾಕಂದ್ರೆ ಸ್ವಲ್ಪ ಅಡೆತಡೆಗಳು, ಒತ್ತಡಗಳು ಕಾಣಿಸ್ಕೊಳ್ಬಹುದು. ಆದ್ರೆ ಅದಾದ ನಂತರದ 20 ದಿನಗಳಿದೆಯಲ್ಲ, ಅದು ಸಂಪೂರ್ಣವಾಗಿ ಬೇರೆ. ಎಲ್ಲವೂ ಸಕಾರಾತ್ಮಕವಾಗಿ ಬದಲಾಗುತ್ತೆ, ಯಶಸ್ಸು ಸಿಗುತ್ತೆ, ಹಾಗೇನೆ ಬೆಳವಣಿಗೆಗೆ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತೆ. ಸರಿ, ಈ 2 ಭಾಗಗಳ ಕಥೆ ಆರೋಗ್ಯ ಮತ್ತು ಕೌಟುಂಬಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಆರೋಗ್ಯದ ವಿಷಯಕ್ಕೆ ಬಂದರೆ ವಿಷಯ ಸ್ಪಷ್ಟವಾಗಿದೆ. ಮೊದಲ 10 ದಿನಗಳು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅದರಲ್ಲೂ ವಾಹನ ಚಲಾಯಿಸುವಾಗ, ಯಂತ್ರಗಳ ಜೊತೆ ಕೆಲಸ ಮಾಡುವಾಗ ಜಾಗರೂಕತೆ ಇರಲಿ. ಏಪ್ರಿಲ್ 11ರ ನಂತರ ಒಂದು ದೊಡ್ಡ ಬದಲಾವಣೆಯಾಗುತ್ತೆ. ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಾಣುತ್ತೆ, ಹೆಚ್ಚು ಶಕ್ತಿ ಮತ್ತು ಉತ್ಸಾಹದಿಂದ ಇರಲು ಸಾಧ್ಯವಾಗುತ್ತದೆ. ಇನ್ನು ಕುಟುಂಬ ಜೀವನದಲ್ಲೂ ಇದೇ ರೀತಿ. ಏಪ್ರಿಲ್ 11ರವರೆಗೆ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಸಣ್ಣಪುಟ್ಟ ಮನಸ್ತಾಪಗಳು ಇರಬಹುದು. ಆದ್ರೆ 11ನೇ ತಾರೀಕಿನ ನಂತರ ಈ ಉದ್ವಿಗ್ನತೆಗೆ ಕಾರಣವಾದ ಗ್ರಹಗಳ ಪ್ರಭಾವ ಕಡಿಮೆಯಾಗಿ ಮನೆಯಲ್ಲಿ ಮತ್ತೆ ಶಾಂತಿ, ಪ್ರೀತಿ, ವಿಶ್ವಾಸ ನೆಲೆಸುತ್ತದೆ. ಅಷ್ಟೇ ಅಲ್ಲ, ಕುಟುಂಬದವರ ಜೊತೆ ಒಂದು ಪ್ರವಾಸ ಅಥವಾ ತೀರ್ಥಯಾತ್ರೆ ಹೋಗಲು ಇದು ಉತ್ತಮ ಸಮಯ. ಬನ್ನಿ ಈಗ ಎಲ್ಲರಿಗೂ ಮುಖ್ಯವಾದ ವೃತ್ತಿ ಮತ್ತು ಹಣಕಾಸಿನ ವಿಷಯಗಳ ಕಡೆಗೆ ಗಮನಹರಿಸೋಣ. ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆ ಸುದ್ದಿ ಇದೆ. ಈ ತಿಂಗಳು ಖರ್ಚುಗಳು ಸ್ವಲ್ಪ ಜಾಸ್ತಿ ಇರ್ಬೋದು, ಆದ್ರೆ ಚಿಂತೆ ಬೇಡ. ಗುರುವಿನ ಅನುಗ್ರಹದಿಂದ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತೆ. ಬೇಕಾದ ಸಮಯದಲ್ಲಿ ಹಣ ಕೈಗೆ ಸೇರುತ್ತೆ. ಅಷ್ಟೇ ಅಲ್ಲ, ಯಾವುದಾದ್ರೂ ಸಾಲ ತೀರಿಸಲು ಅಥವಾ ಹೊಸ ವ್ಯವಹಾರ ಮಾಡಲು ಕೂಡ ಅವಕಾಶಗಳು ಸಿಗಬಹುದು. ವೃತ್ತಿ ಜೀವನದಲ್ಲಿ ತಾಳ್ಮೆ ಬಹಳ ಮುಖ್ಯ. ಏಪ್ರಿಲ್ 19ನೇ ತಾರೀಖಿನವರೆಗೂ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ಎಷ್ಟೇ ಕಷ್ಟಪಟ್ರೂ ಅಷ್ಟೊಂದು ಮನ್ನಣೆ ಸಿಗುತ್ತಿಲ್ಲ ಅನ್ನಿಸಬಹುದು. ಆದ್ರೆ ಏಪ್ರಿಲ್ 20ರ ನಂತರ ಪರಿಸ್ಥಿತಿ ಬದಲಾಗುತ್ತೆ. ಶುಕ್ರನ ಸಂಚಾರದಿಂದಾಗಿ ಶುಭ ಸುದ್ದಿಗಳು, ಪ್ರಶಂಸೆ ಮತ್ತು ವೃತ್ತಿಯಲ್ಲಿ ಬೆಳವಣಿಗೆಯ ಅವಕಾಶಗಳು ಖಂಡಿತ ಸಿಗುತ್ತವೆ. ಮುಂದೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೇಗಿರಲಿದೆ ಮತ್ತು ಪ್ರೇಮ ಹಾಗೂ ವೈವಾಹಿಕ ಸಂಬಂಧಗಳಲ್ಲಿ ಏನಾಗಲಿದೆ ಅಂತ ನೋಡೋಣ. ವಿದ್ಯಾರ್ಥಿಗಳಿಗೆ ಇದು ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ. ತಿಂಗಳ ಮೊದಲಾರ್ಧ ಅಂದ್ರೆ ಏಪ್ರಿಲ್ 14ರವರೆಗೆ ಫಲಿತಾಂಶಗಳು ನಿರೀಕ್ಷಿಸಿದಷ್ಟು ಇಲ್ಲದೆ ಸ್ವಲ್ಪ ನಿರಾಸೆಯಾಗಬಹುದು. ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ. ಏಪ್ರಿಲ್ 15ರ ನಂತರ ಸೂರ್ಯನ ಪ್ರಬಲ ಸ್ಥಾನದಿಂದಾಗಿ ಪರೀಕ್ಷೆಗಳಲ್ಲಿ ಅದ್ಭುತವಾದ ಯಶಸ್ಸು ಸಿಗಲಿದೆ ಮತ್ತು ನಿಮ್ಮ ಗುರಿಗಳನ್ನು ತಲುಪಲು ಸಹಾಯವಾಗುತ್ತೆ. ಸಂಬಂಧಗಳಲ್ಲೂ ಇದೇ ರೀತಿಯ ಮಾದರಿ ಕಾಣಬಹುದು. ಏಪ್ರಿಲ್ 19ರವರೆಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತೆಗಳು ಇರಬಹುದು. ಆದರೆ ಏಪ್ರಿಲ್ 20ರ ನಂತರ ಶುಕ್ರನ ಸಂಚಾರದಿಂದಾಗಿ ಮತ್ತೆ ಸಾಮರಸ್ಯ ಮರಳುತ್ತೆ. ಪರಸ್ಪರ ತಿಳುವಳಿಕೆ ಹೆಚ್ಚಾಗಿ ಸಂಬಂಧದಲ್ಲಿ ಮಾಧುರ್ಯ ತುಂಬಲಿದೆ. ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಏಪ್ರಿಲ್ ತಿಂಗಳನ್ನು ಯಶಸ್ವಿಯಾಗಿ ನಿಭಾಯಿಸುವುದು ಹೇಗೆ? ಅದಕ್ಕೆ ಕೆಲವು ಸಲಹೆಗಳು ಇಲ್ಲಿವೆ. ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಹಣದ ವಿಷಯದಲ್ಲಿ ಜಾಗರೂಕರಾಗಿರಿ. ಸುಲಭವಾಗಿ ಹಣ ಮಾಡುವ ಆನ್ಲೈನ್ ಯೋಜನೆಗಳಿಂದ ದೂರವಿರಿ. ದುರಾಸೆಗೆ ಬಿದ್ದು ಆತುರದ ಹೂಡಿಕೆಗಳನ್ನು ಮಾಡಬೇಡಿ. ತಿಂಗಳ ಮೊದಲ ಭಾಗದಲ್ಲಿ ತಾಳ್ಮೆ ಮತ್ತು ಧೈರ್ಯದಿಂದ ಇರಿ. ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವ ಸಕಾರಾತ್ಮಕ ನಂಬಿಕೆಯೊಂದಿಗೆ ಮುಂದುವರಿಯಿರಿ.
ಒಟ್ಟಾರೆಯಾಗಿ ಈ ವಿಶ್ಲೇಷಣೆ ಸವಾಲಿನಿಂದ ಅವಕಾಶದೆಡೆಗೆ ಒಂದು ಸ್ಪಷ್ಟವಾದ ಹಾದಿಯನ್ನು ತೋರಿಸುತ್ತೆ. ಹಾಗಾದ್ರೆ ಕೊನೆಯದಾಗಿ ಯೋಚಿಸಬೇಕಾದ ಪ್ರಶ್ನೆ ಇದು: ಈ ತಿಂಗಳು ಬರುವ ಸಕಾರಾತ್ಮಕ ಶಕ್ತಿಯನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಡಲು ನಾವು ಈಗಿಂದಲೇ ಹೇಗೆ ತಯಾರಿ ನಡೆಸಬಹುದು?